ಅರಣ್ಯ ಹಕ್ಕು ಕಾಯ್ದೆಗೆ ಮಾನ್ಯತೆ ನೀಡದೆ ಮತ್ತು ನೀತಿ ನಿಯಮ ಉಲ್ಲಂಘಿಸಿ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆಯ ಸರ್ವಾಧಿಕಾರ ಪ್ರವೃತ್ತಿ ಕುರಿತು ಬೃಹತ್ ಸಂಖ್ಯೆಯ ಅರಣ್ಯವಾಸಿಗಳು ಕ್ಯಾದಗಿಯ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕ್ಯಾದಗಿ ವಲಯ ಅರಣ್ಯ ಕಚೇರಿ ಆವರಣದಲ್ಲಿ ನಡೆದಿದೆ. ಅರಣ್ಯ ಹಕ್ಕು ಕಾಯ್ದೆಗೆ ಮಾನ್ಯತೆ ನೀಡದೆ ಮತ್ತು ನೀತಿ ನಿಯಮ ಉಲ್ಲಂಘಿಸಿ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆಯು ಸರ್ವಾಧಿಕಾರ ಪ್ರವೃತ್ತಿ ಕುರಿತು ಬೃಹತ್ ಸಂಖ್ಯೆಯ ಅರಣ್ಯವಾಸಿಗಳು ಕ್ಯಾದಗಿ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಇಲಾಖೆಯ ತಪ್ಪಾದ ನೀತಿ ನಿಯಮಕ್ಕೆ ಅರಣ್ಯ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆ ಮೂಲಕ ಇಲಾಖೆಯ ಪ್ರವೃತ್ತಿಯನ್ನು ಖಂಡಿಸುವ ಘಟನೆ ಕ್ಯಾದಗಿ ವಲಯ ಅರಣ್ಯ ಕಚೇರಿ ಆವರಣದಲ್ಲಿ ಜರುಗಿದವು. ಸಿದ್ದಾಪುರ ತಾಲೂಕಿನ ಕ್ಯಾದಗಿ ವಲಯ ಅರಣ್ಯ ಕಚೇರಿಯ ಆವರಣದಲ್ಲಿ ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಸಭೆಯಲ್ಲಿ ಘಟನೆಗಳು ಜರುಗಿದವು. ಕಾನೂನು ವಿಧಿಯ ವಿಧಾನ ಅನುಸರಿಸದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಅರ್ಜಿ ಪುನರ್ ಪರಿಶೀಲಿಸುವ ಹಂತದಲ್ಲಿ ಬಲಪ್ರಯೋಗದಿಂದ ಅರಣ್ಯ ಇಲಾಖೆಯು ಜಂಟಿ ತೆರವು ಕಾರ್ಯಾಚರಣೆ ಇಲ್ಲದೆ ಏಕಾಂಗಿಯಾಗಿ ಇತ್ತೀಚೆಗೆ ಅರಣ್ಯವಾಸಿಗಳನ್ನು ಹೊರಹಾಕುವ ಕ್ರಮಕ್ಕೆ ಅರಣ್ಯವಾಸಿಗಳಿಂದ ತೀವ್ರ ತರಾಟೆಗೊಳಗಾದರು. ಸಭೆಯಲ್ಲಿ ಹಾಜರಿದ್ದ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಮತ್ತು ಸಿಪಿಐ ಸೀತಾರಾಮ್ ಮಧ್ಯಪ್ರವೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಹಾಜರಿದ್ದ ಎಸಿಎಫ್ ಪವಿತ್ರ ಮತ್ತು ಆರ್ಎಫ್ಒ ಮಹೇಶ್ ದೇವಡಿಗ ಅವರಿಗೆ ಉತ್ತರಿಸಲಾಗದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅರಣ್ಯವಾಸಿಗಳಿಂದ ಕೇಳಿಬಂದವು. ಕೆಲವು ಕಾಲ ಆವರಣ ಸಂಪೂರ್ಣ ಘೋಷಣೆಯಿಂದ ಅರಣ್ಯವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿರುವುದು ಹೋರಾಟದ ಕಾವು ಹೆಚ್ಚಿಸಿದವು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಮಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಪ್ರಾಸ್ತಾವಿಕ ಮಾತನಾಡಿದರು. ಕೆಟಿ ನಾಯ್ಕ್ ಕ್ಯಾದಗಿ ಸ್ವಾಗತಿಸಿದರು. ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳಿ, ಮಹೇಶ್ ನಾಯ್ಕ್ ಕಾನಕಿ, ಬಿಡಿ ನಾಯ್ಕ್ ಹರಕನಹಳ್ಳಿ, ರಾಮಕೃಷ್ಣ ನಾಯ್ಕ್ ತ್ಯಾಗಲಿ ಮನೆ, ದಿನೇಶ್ ನಾಯ್ಕ್ ಬೇಡ್ಕಣಿ, ಸುನೀಲ್ ನಾಯ್ಕ್ ಸಂಪಖಂಡ, ನೆಹರು ನಾಯ್ಕ್ ಶಿವಾನಂದ ಜೋಗಿ, ಚಂದ್ರ ಶಾನ್ಬಾಗ್, ರಫೀಕ್ ಗೌಡಳಿ, ಹರಿನಾಯ್ಕ್, ಓಂಕಾರ್ ಮೋಹನ್ ಕಾನಹಳ್ಳಿ, ಉಮೇಶ್ ಬೇಡ್ಕಣಿ, ಗೋವಿಂದ ಗೌಡ, ಶಿವಪ್ಪ ನಾಯ್ಕ್, ಧನಂಜಯ ನಾಯ್ಕ್, ಸಂಕೇತ್ ಹಲಗೇರಿ, ನಾಗರಾಜ ಮರಾಠಿ, ಲಕ್ಷ್ಮಣ್ ನಾಯ್ಕ್, ಬಾಬು ಮರಾಠಿ ಮುಂತಾದವರು ನೇತೃತ್ವ ವಹಿಸಿದ್ರು. ಕಂದಾಯ, ಪೊಲೀಸ್, ಸ್ಥಳೀಯ ಸಂಸ್ಥೆ ಮತ್ತು ಪಂಚನಾಮೆ ಇಲ್ಲದೆ ತೆರವುಗೊಳಿಸುವ ಸಂದರ್ಭದಲ್ಲಿನ ನೀತಿ ನಿಯಮ ಜಾರಿ ಮಾಡದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ಕಾನೂನು ಬಾಹಿರವೆಂದು ಸೇರಿದ ಅರಣ್ಯವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಮೌಲ್ಯಯುತ ಬೆಳೆ ನಾಶಪಡಿಸಲು ಅವಕಾಶವಿಲ್ಲ, ಬೆಳೆ ಹರಾಜು ಮಾಡಿಲ್ಲ, ಅವಮಾನವೀಯ ರೀತಿಯ ಅಡಿಕೆ ಗಿಡ ಕಡಿದಿರುವುದು ಹಾಗೂ ಜಂಟಿ ಸರ್ವೆವಿಲ್ಲದೆ ಒಕ್ಕಲೆಬ್ಬಿಸಿದ ಅರಣ್ಯ ಇಲಾಖೆಯ ಕೃತ್ಯವನ್ನು ಅರಣ್ಯವಾಸಿಗಳಿಂದ ಕಾನೂನು ಸಂಘರ್ಷಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ವ್ಯಕ್ತಪಡಿಸುತ್ತಾ ತೀವ್ರ ಆಕ್ರೋಶ ವ್ಯಕ್ತವಾದವು. ಮಾನವೀಯ ಮೌಲ್ಯಕ್ಕೂ ಮೀರಿ ಬೆಳೆದಿರುವಂತಹ ಅಡಿಕೆ ಗಿಡ ಕಡಿದು ಆಶಾಪಡಿಸಿದ ಅರಣ್ಯ ಸಿಬ್ಬಂದಿಗಳನ್ನ ಸಭೆಯ ಮುಂದೆ ಹಾಜರುಪಡಿಸಲು ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಅರಣ್ಯವಾಸಿಗಳು ಆಗ್ರಹ ಮಾಡಿದರು. ಅಲ್ಲದೆ ಹಾಜರುಪಡಿಸದೇ ಇರುವಂತಹ ಸಂದರ್ಭದಲ್ಲಿ ಅರಣ್ಯವಾಸಿಗಳು ಅರಣ್ಯ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿ ಕೆಲವು ಕಾಲ ಸಭೆಯು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಹೋರಾಟಗಾರರ ಪ್ರಮುಖರ ಮಧ್ಯಸ್ಥಿಕೆಯಲ್ಲಿ ವಾತಾವರಣ ತಿಳಿಗೊಳಿಸಲಾಯಿತು. ಮುಂದಿನ 15 ದಿನಗಳಲ್ಲಿ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿನ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಸಮಗ್ರವಾಗಿ ಚರ್ಚಿಸಲು ಹಿರಿಯ ಅರಣ್ಯ ಅಧಿಕಾರಿಗಳೊಂದಿಗೆ ಸಿದ್ದಾಪುರದಲ್ಲಿ ಸಭೆ ಸಂಘಟಿಸಲು ಉಪಸ್ಥಿತರಿದ್ದ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ, ಎಸಿಎಫ್ ಪವಿತ್ರ ಮತ್ತು ಆರ್ಎಫ್ಒ ಮಹೇಶ್ ದೇವಡಿಗ ಸಭೆಗೆ ಆಶ್ವಾಸನೆ ನೀಡಿದರು. ಅದನ್ನ ಆ ಕಿಮ್ಮತಿ ನೀವು ಕರಿತೀರಿ ಮಾಡ್ತಿರೋ ಅಂತ ನೀವು ನೋಟಿಸ್ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರ? ಕೊಟ್ಟಿಲ್ಲ. ಮೂರನೇದು ಅದನ್ನ ಹರಾಜಿಗೆ ಹಾಕ್ಬೇಕಿತ್ತು. ಆ ಹರಾಜು ಪ್ರಕ್ರಿಯೆ ಮಾಡಿದ ನಂತರ ಆ ದುಡ್ಡನ್ನ ಸರ್ಕಾರದ ಖಜಾನೆಗೆ ತುಂಬಬೇಕಿತ್ತು. ನೀವು ಯಾವುದೇ ನೀತಿ ನಿಯಮ ಅನುಸಾರ ಕ್ರಮ ಕಾನೂನು ಇಲ್ಲದೆ ಅರಣ್ಯ ಇಲಾಖೆವೇ ಹೋಗಿ ಮರ ಕಡಿದು ಏನು ಸರ್ವಾಧಿಕಾರನ ಇದು? ಇದು ಸರ್ವಾಧಿಕಾರನ ಇದು? ನಾವು ಕೇಳ್ತಿರೋದು ಪ್ರಶ್ನೆ, ಟೆಕ್ನಿಕಲ್ ಪಾಯಿಂಟ್. ಅರೆ, ಕಾಯ್ದೆ ಕಾನೂನು ಇಲ್ವೇ ಇಲ್ವ? ಹಾಗಾದ್ರೆ ಒಂದು ಸರ್ಕಾರಕ್ಕೆ ತುಂಬಬೇಕಾಗಿತ್ತು ಖಜಾನೆಗೆ ದುಡ್ಡನ್ನ. ಕಾನೂನು ಅನುಸರಿಸಬೇಕಿತ್ತು. ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ನೀವು. ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ಸರ್ಕಾರಿ ಅಧಿಕಾರಿಯಾಗಿ. ಇದಕ್ಕೆ ಯಾರು ಉತ್ತರ ಕೊಡೋರು? ಇದು ಮೊದಲನೇ ಪಾಯಿಂಟ್. ನಾ ಜಾಗಕ್ಕೆ ಹೋಗಿದ್ದೆ. 34 ವರ್ಷ ಈ ಹೋರಾಟದಲ್ಲಿ ನಾನಿದ್ದೆ ಅಲ್ವಾ? ಎಲ್ಲೋ ಕಾನೂನು ಬಾಹಿರವಾಗಿ ಅವಕಾಶ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಅರೆ, ದಂಡಾಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ಪಂಚಾಯಿತಿಯವರಿದ್ದಾರೆ, ನೀವು ಒಕ್ಕಲೆಬ್ಬಿಸಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಪಂಚನಾಮೆ ರಿಪೋರ್ಟ್ ಇದೆಯಾ? ಪಂಚನಾಮೆ ರಿಪೋರ್ಟ್ ಇದೆಯೇನ್ರಿ? ಸಾರ್ವಜನಿಕರ ಕರೆದು ಕೇಳಿದ್ರೇನ್ರಿ? ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೇನ್ರಿ? ಭೂಮಿಯನ್ನ, ಅರಣ್ಯ ಇರ್ಬೋದು, ಕಂದಾಯ ಇರ್ಬೋದು, ಅದಕ್ಕೆ ಒಡೆಯ ತಹಸೀಲ್ದಾರ್ ಆ ಜಾಗವನ್ನು ಫಿಕ್ಸೇಷನ್ ಮಾಡಬೇಕಾಗಿತ್ತು. ಎಲ್ಲಿದೆ ಜಾಗ? ನಕಾಶೆ ಎಲ್ಲಿದೆ ರೀ? ಆಯ್ತು, ಒಕ್ಕಲೆಬ್ಸಿದ್ರಿ ಅಂತ ಹೇಳಿದ್ರಿ. ಒಕ್ಕಲೆಬ್ಸಿದ ಬಿಟ್ಟಾಕ್ ಬಂದ್ಬಿಡುದು ಮರ ಕಡ್ದು. ಅದಕ್ಕೆ ಬೌಂಡ್ರಿ ಹಾಕ್ಬೇಕಲ್ವಾ? ಕಬ್ಜಾ ತಗೊಳ್ಬೇಕಲ್ವಾ? ಯಾವುದೋ ಪ್ರೊಸೀಜರೇ ಇಲ್ಲ. ನೀವು ಮಾಡಿದ ದರ್ಬಾರನ
ಇದು ಕ್ರಿಮಿನಲ್ ಆಫೆನ್ಸ್. ಪ್ರೊಸೀಜರ್ ಮೇಡಮ್ ತಲೆ ಆಡಿಸೋಕಿಲ್ಲ ಹೇಳ್ತಾನೆ, ನಮ್ಗೆ ಉತ್ತರ ಕೊಡಬೇಕು. ಪ್ರೊಸೀಜರ್ ಅಪ್ಸೆಟ್ ನೀವು ಹೇಳಿದ್ರೆ ಮೇಡಮ್ ನೋಡಿ, ನೀವು ಹೇಳಿದ್ರೆ ಸರ್ಕಾರ ಅರಣ್ಯವಾಸಿಗಳ ಪರವಾಗಿದೆ. ಅರಣ್ಯ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿಗಳು ಸರ್ಕಾರ ವಿರುದ್ಧ ಇದ್ದಾರೆ. ನೀವು ಮೊನ್ನೆ ಹೇಳ್ತಿದ್ರಿ, ಮೊನ್ನೆ ನೀವು ಹೇಳಿದ್ರೆ ಶಾಸಕರಿಗೆ, ಪಾಪ ಅವ್ರು ಸೌಮ್ಯ, ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಹೊರಗೆ ಹಾಕಿದ್ದೀವಿ ಅಂತ. ಏನು ಪ್ರೊಸೀಡಿಂಗ್ಸ್ ಮಾಡಿದ್ರಾ? ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ.